ಹಾಯ್ ಡಿಯರ್ಸ್, ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಮತ್ತು ನನ್ನ ಹೆಣ್ಮಕ್ಳು ಫ್ರೆಂಡ್ಸ್ ಎಲ್ಲ ಸೂಪರ್ ಆಗಿ ಫ್ರೀ ಆಗಿಬಿಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ? ಯಾಕೆ ಎಲ್ಲರಿಗೂ ಈಗ ಕ್ಲಾಸಸ್ ಶುರು ಆಗಿಬಿಡ್ತು, ಸಮ್ಮರ್ ಮುಗ್ದೋಯ್ತು. ಹಾಗಾಗಿ ಆಲ್ಮೋಸ್ಟ್ ಎಲ್ಲನೂ ಸ್ಕೂಲಿಗೆ ಜಾಯಿನ್ ಮಾಡಿಬಿಟ್ಟು ನೀವು ಮನೆಯಲ್ಲಿ ಫ್ರೀ ಆಗಿದ್ದೀರಾ ಅನಿಸುತ್ತೆ. ಫ್ರೀ ಆಗಿರೋದ್ರ ಜೊತೆ ನಿಮ್ಮಲ್ಲಿ ಯಾವ್ದಾದ್ರೂ ಮೇಕಪ್ ಮಾಡೋ ಕಲೆ ಇದ್ದರೆ ಅದನ್ನು ಕಲಿಬೇಕು ಅಂದ್ಕೊಂಡಿದ್ರೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ನಾನು ಮೇಕಪ್ನ ನಿಮಗೆ ಟ್ಯುಟೋರಿಯಲ್ ಕೊಡ್ತಾ ಇರ್ತೀನಿ. ಸೊ ಆದಷ್ಟು ನೀವು ಕೂಡ ನನ್ನ ಜೊತೆನೇ ಸ್ಟೆಪ್ ಬೈ ಸ್ಟೆಪ್ಪು ನೀವು ಮೇಕಪ್ ಮಾಡಬಹುದು ಅಲ್ವಾ? ಆ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ನಾನು ನಿಮಗೆ ಯಾವ ಒಂದು ಮೇಕಪ್ನ ತೋರಿಸ್ತಿದ್ದೀನಿ ಅಂತ ಅಂದರೆ ಆಫ್ ಸ್ಯಾರಿ ಫಂಕ್ಷನ್ಗೆ ಮಾಡುವಂಥ ಮೇಕಪ್ನ ತೋರಿಸ್ತಿದ್ದೀನಿ. ಆಫ್ ಸ್ಯಾರಿ ಅಂದ ಕ್ಷಣ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ. ಚಿಕ್ಕ ಮಕ್ಳು ಇರ್ತಾರಲ್ವ, ಹೆಣ್ಮಕ್ಳು ಒಂದು 14, 15, 16 ವರ್ಷ ಈ ಏಜಿನ ಮಕ್ಳು ಇರ್ತಾರೆ. ಸೊ ಈ ಏಜಿನ ಮಕ್ಳಿಗೆ ನಾವು ತುಂಬ ಪ್ರಾಡಕ್ಟ್ಗಳನ್ನ, ತುಂಬ ಯಾವುದ್ಯಾವುದೋ ಪ್ರಾಡಕ್ಟ್ಗಳನ್ನ ಹಾಕಿ ನಾವು ಮೇಕಪ್ ಮಾಡೋದಕ್ಕೆ ಆಗಲ್ಲ. ಆ ಕಾರಣಕ್ಕೆ ಮತ್ತು ಆ ಮಕ್ಳಿಗೇನು ತುಂಬ ಖುಷಿನೂ ಇರುತ್ತೆ ಮೇಕಪ್ ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು. ನಮಗಂತೂ ಗೊತ್ತಿದೆ ಎಲ್ಲ ಪ್ರಾಡಕ್ಟ್ಗಳು ಎಲ್ಲರಿಗೂ ಸೂಟ್ ಆಗಲ್ಲ ಅಂತ, ಬಟ್ ಮಕ್ಳಿಗೆ ಗೊತ್ತಿರಲ್ಲ ಅಲ್ವಾ? ಸೊ ಮಕ್ಳಿಗೂ ಖುಷಿ ಆಗಬೇಕು, ನಾವು ಹಾಕೋ ಪ್ರಾಡಕ್ಟ್ಗಳು ಕೂಡ ಒಂದು ನೀಟಾಗೂ ಇರಬೇಕು ಮತ್ತು ಹೈಜೆನಿಕ್ ಆಗಿರಬೇಕು. ಆ ಥರ ಪ್ರಾಡಕ್ಟು ಮತ್ತು ಕಮ್ಮಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಒಂದು HD ಲೆವೆಲ್ ಮೇಕಪ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಾನಿವಾಗ ತೋರಿಸ್ಕೊಡ್ತಿದ್ದೀನಿ. ಮತ್ತು ಇವಾಗ ನಾನು ತೋರಿಸ್ತಿರೋ ಒಂದು ಹಾಫ್ ಸ್ಯಾರಿ ಫಂಕ್ಷನ್ ಮೇಕಪ್ ಕೂಡ ಒಂದು ಚಾಕ್ಲೇಟ್ ಕಲರ್ ಅಥವಾ ಡಸ್ಕಿ ಕಲರ್ ಏನಿದೆ ಆ ಕಲರ್ ಹುಡುಗಿ ಮೇಲೆ ಇವಾಗ ನಾನು ಮೇಕಪ್ ಮಾಡಿ ತೋರಿಸ್ತಿದ್ದೀನಿ. ನಿಮ್ಗೆ ಇದು ಕೂಡ ಒಂದು ಟ್ಯುಟೋರಿಯಲ್ ಥರ ತಗೋಬೋದು. ಡಸ್ಕಿ ಸ್ಕಿನ್ ಅಥವಾ ಚಾಕ್ಲೇಟ್ ಸ್ಕಿನ್ಗೆ ಏನಿದೆ ಅದಕ್ಕೆ ಹೆಂಗೆ ಮೇಕಪ್ ಮಾಡೋದು ಅನ್ನೋದನ್ನು ನಿಮಗೆ ಈಸಿಯಾಗಿ, ತುಂಬ ಲಾಂಗಾಗಿ ಎಳ್ಕೊಂಡು ಹೋಗ್ದಲೆ ಅದು ಇದು ಹಚ್ಚಿ ಕೇಕಿ ಮಾಡ್ದಲೆ ತುಂಬ ಸಿಂಪಲ್ ಆಗಿ ಹೆಂಗೆ ಒಂದು ಒಳ್ಳೆ ಲುಕ್ನ ಕ್ರಿಯೇಟ್ ಮಾಡೋದು ಅಂತ ಇವಾಗ ನಾನು ತೋರಿಸ್ತೀನಿ. ಮತ್ತು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆಯಾ? ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇರಲಿ ನಿಮಗೆ ಕಮೆಂಟ್ ಮೂಲಕ ಕೇಳಿ. ಮತ್ತು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋ ಕಡೆ ಹೋಗೋಣವಾ? ನೋಡ್ತಿದ್ದೀರಲ್ಲ ನನ್ನ ಮಾಡೆಲ್, ಇವತ್ತಿನ ಮಾಡೆಲ್ ಪ್ರೇರಣಾ ಅಂತ. ಅವಳ ಸ್ಕಿನ್ನು ಹೆಲ್ದಿಯಾಗಿದೆ, ಬಟ್ ಸ್ವಲ್ಪ ಡ್ರೈನೆಸ್ ಇದೆ. ಮತ್ತು ನೀವೆಲ್ಲ ನೋಡ್ತಿರೋ ಹಾಗೆ ಸ್ವಲ್ಪ ಅನಿವನ್ ಇದೆ ಅಲ್ವಾ? ಮತ್ತು ಅಫ್ಕೋರ್ಸ್ ಅವ್ರ ಕಲರ್ ಕೂಡ ಚಾಕ್ಲೇಟ್ ಕಲರ್. ಸೊ ಈ ಕಾರಣಕ್ಕೆ ನಾನು ಇವತ್ತು ನಿಮಗೆ ಒಂದು ಬೆಸ್ಟ್ ಆಗಿರೋ ಕಮ್ಮಿ ಪ್ರಾಡಕ್ಟ್ ಯೂಸ್ ಮಾಡಿ ಬೆಸ್ಟ್ HD ಲೆವೆಲ್ ಮೇಕಪ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಫಸ್ಟ್ ಅವ್ರಿಗೆ ಲೆನ್ಸ್ ಹಾಕ್ಕೊಂಡೆ, ಯಾಕೆಂದರೆ ಒಂಚೂರು ಮಕ್ಕಳಿಗೆ ಇಷ್ಟ ಅಲ್ವಾ? ಸೊ ಅವಳು ನನ್ನ ಮಾಡೆಲ್ಲು ತುಂಬ ಅದು ಇದು ಕೇಳ್ತಿದ್ಲು, ನನಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಸೊ ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಲೆನ್ಸ್ ಹಾಕಿದೆ. ಲೆನ್ಸ್ನ ಅಷ್ಟೇ ಸೇಫಾಗಿ ಹಾಕಬೇಕು. ಯೂಶ್ವಲಾಗಿ ಅದು ನನಗೆ ಸ್ವಲ್ಪ ಹಾಕಿ ಅಭ್ಯಾಸ ಇದೆ, ಆ ಕಾರಣಕ್ಕೆ ನಾನು ಧೈರ್ಯವಾಗಿ ಅವಳಿಗೆ ಹಾಕಿದೆ. ನಾನು ಹಾಕಿರೋದು ಅವ್ಳಿಗೆ ಬ್ರೌನ್ ಕಲರು. ಸೊ ಒಂಥರ ಡಿಸೆಂಟಾಗಿ ಕಾಣ್ತಿತ್ತು ಅಲ್ಲ? ಫಸ್ಟು ಆ್ಯಸ್ ಯೂಶ್ವಲ್ ನಾವು ಐ ಮೇಕಪ್ ಮಾಡ್ಕೊಳಕ್ಕೂ ಮುಂಚೆ ನಾವು ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ನಮ್ಮ ರೆಪ್ಪೆ ಮೇಲೆ. ಸೊ ಆ ಕಾರಣಕ್ಕೆ ನಾನು ಕನ್ಸೀಲರ್ ಅಥವಾ ಫೌಂಡೇಶನಿಂದ ಯಾವುದರಿಂದನಾದರೂ ಮಾಡ್ಕೋಬೋದು. ಸ್ವಲ್ಪ ಲೈಟ್ ಶೇಡ್ ತಗೊಂಡು ಕನ್ಸೀಲರ್ ಆಗಲಿ ಫೌಂಡೇಶನ್ ಆಗಲಿ ನೀಟಾಗಿ ಇವನ್ ಸ್ಕಿನ್ ಮಾಡ್ಕೋಬೇಕಂದ್ರೆ ಇವನ್ ಕಲರ್ ಮಾಡ್ಕೊಳ್ಬೇಕು. ಯೂಶ್ವಲಾಗಿ ನಮಗೆ ಸ್ವಲ್ಪ ಕಣ್ಣಿನ ಸುತ್ತ ಮೇಲೆ ಎಲ್ಲ ಅನಿವನ್ ಇರುತ್ತಲ್ವ ಕಲರು, ಸ್ಕಿನ್ ಕಲರು. ಆ ಕಾರಣಕ್ಕೆ ಸ್ವಲ್ಪ ಇವನ್ ಕಲರ್ ಮಾಡಿಕೊಂಡ್ರೆ ನಾವು ಹಚ್ಚೋ ಐ ಶ್ಯಾಡೋ ಕಲರು ತುಂಬ ನೀಟಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಕನ್ಸೀಲರ್ ಮಾಡಿಕೊಂಡು ಸ್ವಲ್ಪ ಪೌಡರಿಂದ ನೀಟಾಗಿ ಆ ಏರಿಯಾಗೆ ಡಸ್ಟ್ ಮಾಡ್ಕೊಳ್ತೀನಿ. ನಾನು ಯೂಸ್ ಮಾಡ್ತಿರೋದು ಕಾರ್ನಿವಲ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟು. ಫಸ್ಟು ನಾನು ಬ್ಲ್ಯಾಕ್ ತೊಗೊಳ್ತಿದ್ದೀನಿ, ಯಾಕೆಂದರೆ ಅವರ ಔಟ್ಫಿಟ್ ಬಂದು ಬ್ಲ್ಯಾಕ್ ಮೇಲಿದೆ. ಸೊ ಆ ಕಾರಣಕ್ಕೆ ನೋಡಿ, ನಾವು ಯೂಶ್ವಲಾಗಿ ಬ್ಲ್ಯಾಕ್ ಯೂಸ್ ಮಾಡ್ತಿದ್ದೀವಿ ಅಂದಾಗ ನಮ್ಗೆ ಅದ್ರದ್ದೊಂದು ನಾಲೆಡ್ಜ್ ಇರಬೇಕು. ನಾವು ಯಾವ ಪ್ಲೇಸ್ಗೆ ಹಾಕಬೇಕು, ಎಷ್ಟು
ಮಟ್ಟಿಗೆ ಹಾಕಬೇಕು ಅನ್ನೋದು. ತುಂಬ ಬ್ಲ್ಯಾಕ್ ಹಾಕ್ತೀವಿ ಅಂತ ತುಂಬ ಮೇಲ್ವರೆಗೂ ಬಳ್ದು ಬಿಡಬಾರ್ದು. ಅದು ತುಂಬ ಕಾರ್ನರ್ಗೆ ಮಾತ್ರ ಸ್ವಲ್ಪ, ಮತ್ತು ತುಂಬ ಮೇಲ್ವರೆಗೂ ಹೋಗೋದು ಬೇಡ. ನೀಟಾಗಿ ಈಗ ನಾನೇನು ತೋರಿಸ್ತಿದ್ದೀನಿ ಸ್ವಲ್ಪ ಚಂದ್ರಾಕಾರವಾಗಿ ಬರೋ ಥರ ಮಾಡಿಕೊಂಡು, ಆಮೇಲೆ ಅದೇ ಬ್ರಷಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡಬೇಕು. ಮತ್ತೆ ಮತ್ತೆ ಪ್ರಾಡಕ್ಟ್ನ ಆ್ಯಡ್ ಮಾಡಿಕೊಂಡ್ರೂ ಕೂಡ ನಾವು ಆ ಎಡ್ಜಸ್ಗೆ ಫಸ್ಟ್ ಹೋಗ್ಬಿಟ್ಟು ಆಮೇಲೆ ಖಾಲಿ ಬ್ರಷಿಂದ ಸ್ವಲ್ಪ ಬ್ಲೆಂಡ್ ಮಾಡಬೇಕು. ಯಾವತ್ತೂ ಅಷ್ಟೇ ನೀಟಾಗಿ ಬ್ಲೆಂಡ್ ಮಾಡಿದಷ್ಟು ನಮ್ಮ ವರ್ಕು ನೀಟಾಗಿ ಕಾಣುತ್ತೆ, ಫಿನಿಶಿಂಗ್ ನೀಟಾಗಿರುತ್ತೆ. ಆ ಕಾರಣಕ್ಕೆ ಮತ್ತು ನಾನು ಮೆಹಂದಿ ಗ್ರೀನ್ನ ಅದೇ ಪ್ಯಾಲೆಟಿಂದ ತೊಗೊಂಡಿದ್ದೀನಿ. ಯಾಕೆ ಮೆಹಂದಿ ಗ್ರೀನ್ ತೊಗೊಳ್ತಿದ್ದೀನಿ ಅಂದರೆ ಅವ್ರ ಔಟ್ಫಿಟ್ಟಲ್ಲಿ, ಅವ್ರ ಬ್ಲೌಸಲ್ಲಿ ಸ್ವಲ್ಪ ಒಂಥರ ಗೋಲ್ಡ್ ಅಂದರೆ ಕಾಪರ್ ಗೋಲ್ಡ್ ಇರೋದ್ರಿಂದ ನನಗೆ ಮೆಹಂದಿ ಗ್ರೀನು ಬ್ಲ್ಯಾಕ್ ಮೇಲೆ ಹಾಕಿದಾಗ ಏನಾಗುತ್ತೆ, ಕಾಪರ್ ಗೋಲ್ಡ್ ಕಾಣುತ್ತೆ. ಆ ಕಾರಣಕ್ಕೆ ನಾನು ಮೆಹಂದಿ ಗ್ರೀನ್ನ ತೊಗೊಂಡೆ. ನೀಟಾಗಿ ಬ್ಲೆಂಡ್ ಮಾಡಬೇಕು. ಮತ್ತು ನೋಡಿ ಆ ಬ್ಲ್ಯಾಕ್ ಕಾರ್ನರ್ ಇದೆಯಲ್ವಾ, ಆ ಕಾರ್ನರ್ಗೆ ನಾವು ಮತ್ತೆ ಬೇರೆ ಕಲರ್ನ ಆ್ಯಡ್ ಮಾಡಬೇಕಂದ್ರೆ ನಾವು ಯಾವ ಕಲರ್ ತೊಗೊಳ್ತೀವೋ ಆ ಕಲರ್ನ, ನಾನು ಇಲ್ಲಿ ಮೆಹಂದಿ ಗ್ರೀನ್ ತೊಗೊಂಡು ಅದನ್ನು ನೀಟಾಗಿ ಕಾರ್ನರ್ಗೆ ಬ್ಲೆಂಡ್ ಮಾಡಿದ್ದೀನಿ. ಕಾಣ್ತಿದೆ ಅಲ್ವಾ? ನೀಟಾಗಿ ಬ್ಲೆಂಡ್ ಮಾಡಿ. ನಮಗಿಲ್ಲಿ ತುಂಬ ಸ್ಮೋಕಿ, ಬ್ಲ್ಯಾಕ್ ಸ್ಮೋಕಿ ನಾನು ಮಾಡ್ತಿಲ್ಲ. ಆ ಕಾರಣಕ್ಕೆ ನಾನು ಬ್ಲ್ಯಾಕ್ನ ಸ್ವಲ್ಪ ಹೈಡ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಐಬ್ರೋಗೂ ಐಶ್ಯಾಡೋಗೂ ಡಿಸ್ಟೆನ್ಸ್ ಇರಲಿ ಅನ್ನೋ ಕಾರಣಕ್ಕೆ ನಾನು ಹೈಲೈಟರಿಂದ ನಾನು ನೀಟಾಗಿ ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಮುಖ್ಯ ಆಗುತ್ತೆ, ಯಾಕೆಂದರೆ ನೀಟಾಗಿ ಅವಾಗ ನಾವು ಹಚ್ಚಿರೋ ಕಲರ್ಸು ನಮ್ಮ ಐಬ್ರೋಗೂ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ. ಆ ಕಾರಣಕ್ಕೆ ಇದನ್ನು ನಾನು ಕಲರ್ ಎಸೆನ್ಸಿಯಲ್ಲಿಂದ ಹೈಲೈಟರ್ನ ತೊಗೊಂಡಿದ್ದೀನಿ. ಕಾಣ್ತಿದೆ ಅನಿಸುತ್ತಲ್ಲ. ಸೊ ಈ ಹೈಲೈಟ್ರು ಗೋಲ್ಡ್ ಇದರಲ್ಲಿದೆ. ಸೊ ಅದಾದಮೇಲೆ ಅಗೈನ್ ನಾನು ಬೇಸ್ನ ಮಾತ್ರ ಬ್ಲ್ಯಾಕ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಪರ್ಪಲ್ ಮತ್ತು ಪಿಂಕ್ ಥರ ಎರಡೂ ಮಿಕ್ಸಪ್ ಆಗಿರೋವಂಥ ಶಿಮರ್ ಇರೋವಂಥ ಐಶ್ಯಾಡೋನ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ. ಫಸ್ಟು ನಾವು ಯಾವುದು ಈ ಥರ ಶಿಮರ್ದು ಮಾಡ್ಕೋಬೇಕಾದ್ರೆ ಆದಷ್ಟು ಐಬಾಲ್ ಮೇಲೆ ಮಾಡಿಕೊಂಡ್ರೆ ಒಂದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆಮೇಲೆ ಬೇಕಾದ್ರೆ ಆ ಕಡೆ ಈ ಕಡೆ ನಿಮಗೆ ಎಷ್ಟರ ಮಟ್ಟಿಗೆ ಆ ಕಲರು ಡೀಪಾಗಿ ಕಾಣಬೇಕು ಕಾಣಬಾರ್ದು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇದನ್ನು ಪಿಂಕ್, ಪರ್ಪಲ್, ಸ್ಮೋಕಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ನಾನು ಹೇಳ್ದಂಗೆ ಒಂದು ಕಣ್ಣು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಕಣ್ಣನ್ನ ನಾನು ಮಾಡ್ಕೊಳ್ತೀನಿ ಮೇಕಪ್ನ ಅಂತ ಅಂದ್ಕೊಳ್ಬೇಡಿ. ಎರಡೂ ಅಟ್ ಎ ಟೈಮಲ್ಲಿ ಮಾಡ್ಕೊಳ್ಳಿ. ಒಂದು ಅಪ್ಲೈ ಮಾಡಾದ್ಮೇಲೆ ಇನ್ನೊಂದನ್ನೇ ಅಪ್ಲೈ ಮಾಡಿ, ಅವಾಗಾದ್ರೆ ಕನ್ಫ್ಯೂಸ್ ಆಗಲ್ಲ ನಾವು. ಆ ಕಾರಣಕ್ಕೆ ನಾನು ಸ್ವಲ್ಪ ಕಟ್ ಕ್ರೀಸ್ ಲುಕ್ಕಲ್ಲಿ ತಗೊಳ್ತಾ ಇದ್ದೀನಿ. ಅದಾದಮೇಲೆ ಅಗೈನ್ ಇನ್ನೊಂದು ಸ್ವಲ್ಪ ಎಡ್ಜಸ್ಗೆ ಡೀಪಾಗಿ ಬ್ಲ್ಯಾಕ್ ಬೇಕು ಅನ್ನೋ ಕಾರಣಕ್ಕೆ ನಾನು ಅಗೈನ್ ಬ್ಲ್ಯಾಕ್ ಐ ಶ್ಯಾಡೋನ ತೊಗೊಂಡು ಎಡ್ಜಸ್ಸಿಗೆ ಮಾತ್ರ ನೀಟಾಗಿ ಫಿಲ್ ಮಾಡಿಕೊಂಡು ಅದನ್ನು ಹಾಗೆ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ ಸಾಫ್ಟಾಗಿ. ಇದು ತುಂಬ ಮುಖ್ಯ, ಯಾಕೆಂದರೆ ಆಲ್ರೆಡಿ ನಾವು ಎಲ್ಲ ಕಲರ್ಸು ಅಲ್ಲಿ ಆ್ಯಡ್ ಮಾಡಿಬಿಟ್ಟಿದ್ದೀವಿ. ಬ್ಲ್ಯಾಕ್ನ ನಾವು ಆ್ಯಡ್ ಮಾಡಬೇಕಾದ್ರೆ ಮತ್ತೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಕಾಣ್ತಿದೆಯಲ್ವಾ? ಸಾಕ ಸ್ಮೂತಾಗಿ ಮೂವ್ ಮಾಡಿ ಬ್ರಷ್ನ, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ನನಗೆ ಪಿಂಕ್ ಟಚ್ ಕೊಡಬೇಕಿತ್ತು. ಅದಕ್ಕೆ ಅಗೈನ್ ಆ ಕಾರ್ನರ್ಗೆ ನಾನು ಪಿಂಕ್ ಐ ಶ್ಯಾಡೋದಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡಿದ್ದೀನಿ. ಅವಾಗೇನಾಗುತ್ತೆ, ತುಂಬ ಬ್ಲ್ಯಾಕ್ ಹೈಲೈಟ್ ಆಗಲ್ಲ, ಎಲ್ಲ ಕಲರೂ ನೀಟಾಗಿ ಬ್ಲೆಂಡಾಗಿ ಕಾಣುತ್ತೆ. ಸೊ ನಮಗೆ ಕನ್ಫ್ಯೂಸ್ ಆಗುತ್ತೆ ಇದರಲ್ಲಿ ಯಾವ್ಯಾವ ಕಲರ್ ಮಿಕ್ಸ್ ಆಗಿದೆ ಅನ್ನೋ ಥರ ನೀಟಾಗಿ ಬ್ಲೆಂಡ್ ಮಾಡಬೇಕು. ಅದಾದಮೇಲೆ ಕಾಜಲ್ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತಲ್ವಾ.
ಕಣ್ಣಿಗೆ ಕಾಜಲ್ ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ ಕಾಜಲಿಂದ. ನಾನು ಯೂಶ್ವಲ್ ಆಗಿ ಫ್ಲಮ್ ಅಥವಾ ಫಾರೆವರ್ 52ದೇ ಕಾಜಲ್ ಯೂಸ್ ಮಾಡೋದು. ಇದು ನಾನು ಯೂಸ್ ಮಾಡ್ತಿರೋದು ಈಗ ಪ್ರೆಸೆಂಟು ಫಾರೆವರ್ 52ದು. ನೀಟಾಗಿ ಲ್ಯಾಶ್ ಲೈನ್ಗೆ ಮತ್ತು ವಾಟರ್ ಲೈನ್ಗೆ ಅಪ್ಲೈ ಮಾಡಿ, ನಾನು ಇವ್ರ ಕಣ್ಣು ತುಂಬ ಚೆನ್ನಾಗಿದೆ ದಪ್ಪ ದಪ್ಪನಾಗಿ. ಬಟ್ ನನಗೆ ಕೆಳಗಡೆ ಲೈನ್ಗೆ ನನಗೆ ಇಷ್ಟ ಇರಲಿಲ್ಲ ಇವ್ರಿಗೆ ಅಪ್ಲೈ ಮಾಡೋದು ಕಾಜಲು. ಸೊ ಆ ಕಾರಣಕ್ಕೆ ನಾನು ಅಪ್ಲೈ ಮಾಡಿಲ್ಲ. ನೀವು ಬೇಕಂದರೆ ನೀವು ಮಾಡ್ಕೋಬೋದು ಇಷ್ಟ ಇದ್ದರೆ. ಸ್ವಲ್ಪ ಸೆಟಲ್ಡ್ ಆಗಿರಲಿ ಅನ್ನೋ ಕಾರಣಕ್ಕೆ ನಾನು ಕಣ್ಣಿಗೆ ತುಂಬ ಮಾಡಿಲ್ಲ. ಯಾಕಂದರೆ ಆಲ್ರೆಡಿ ಅವ್ರ ಮೇಕಪ್ಪು ತುಂಬ ರಾಯಲ್ ಆಗಿದೆ, ಅವ್ರ ಕಣ್ಣಿಂದು ಐ ಶ್ಯಾಡೋ ಲುಕ್ಕು. ಸೊ ಆ ಕಾರಣಕ್ಕೆ ನಾನು ನೋಡಿ, ಎಷ್ಟೇ ಒಳ್ಳೆ ನಾವು ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡ್ರು ಈ ಥರ ಅದರದ್ದು ಡಸ್ಟು ಫೇಸ್ ಮೇಲೆಲ್ಲ ಬಿದ್ದುಬಿಡುತ್ತೆ. ಆ ಕಾರಣಕ್ಕೆ ನಾನು ಯೂಶ್ವಲ್ ಆಗಿ ಕಣ್ಣಿನ ಮೇಕಪ್ಪನ್ನ ಫಸ್ಟೇ ಮಾಡ್ಕೊಳ್ಳೋದು. ಮತ್ತು ಕಾಜಲ್ ಹಚ್ಚಿದಾಗ ಕೂಡ ಕಣ್ಣೀರೆಲ್ಲ ಬಂದುಬಿಡತ್ತೆ. ಅವಾಗೇನಾಗುತ್ತೆ, ನಮ್ಮ ಫಸ್ಟೇ ಬೇಸ್ ರೆಡಿ ಮಾಡ್ಕೊಂಬಿಟ್ರೆ ಫೇಸ್ ಬೇಸು ಡಿಸ್ಟರ್ಬ್ ಆಗಿಬಿಡುತ್ತೆ, ಕಣ್ಣೀರು ಬಂದು ಮತ್ತು ಈ ಥರ ಐ ಶ್ಯಾಡೋದು ಎಲ್ಲ ಇದು ಬಿದ್ದುಬಿಟ್ಟು ಗ್ಲಿಟರ್ಸ್ ಬಿದ್ದು. ಆ ಕಾರಣಕ್ಕೆ ನಾನು ಫಸ್ಟ್ ಮುಗಿಸ್ಕೊಂಬಿಡ್ತೀನಿ ಐ ಮೇಕಪ್ನ. ನೀಟಾಗಿ ಎಲ್ಲೆಲ್ಲಿ ಗ್ಲಿಟರ್ ಇದೆಯೋ ಒಂದು ಸತಿ ನೀಟಾಗಿ ಒರೆಸ್ಕೊಂಬಿಟ್ಟು ಫೇಸ್ನ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇವ್ರು ನೋಡಿ ಬಾಯಿ ಸುತ್ತಲೂ ಅನಿವನ್ ಇದೆ ಕಲರು, ಮತ್ತು ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ ಇದೆ, ಮತ್ತು ಬಾಯಿ ಸುತ್ತಲೂ ಕೂಡ ಡ್ರೈನೆಸ್ ಇದೆ ತುಂಬ. ಸೊ ನಾನು ಫಸ್ಟ್ ಏನು ಮಾಡಿದೆ, ಇದನ್ನು ನಾನು ಸ್ವಲ್ಪ ಮಾಯ್ಶ್ಚರೈಸರ್ ಆಗಲಿ ಅನ್ನೋ ಕಾರಣಕ್ಕೆ ಫೇಸ್ ಸೀರಮ್ ಅಥವಾ ನಿಮ್ಮ ಹತ್ರ ಏನಿದೆಯೋ ಅದನ್ನು ನಾನು ಸ್ಪ್ರೇನ ಯೂಸ್ ಮಾಡಿದೆ, ಮೇಕಪ್ ಸ್ಪ್ರೇನ. ಸೆಟ್ಟಿಂಗ್ ಸ್ಪ್ರೇ ಅಲ್ಲ ಇದು, ಮೇಕಪ್ ಸ್ಪ್ರೇ. ಜಸ್ಟ್ ಅದನ್ನು ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ಯಾವುದೋ ಅಷ್ಟೇ ಪ್ರಾಡಕ್ಟ್ನ ಮೇಲ್ಮೇಲೆ ಯೂಸ್ ಮಾಡಬೇಡಿ. ನಾವು ಒಂದು ಪ್ರಾಡಕ್ಟ್ ಹಚ್ಚಾದಮೇಲೆ ಒಂದು 1 ಮಿನಿಟ್ ಅಥವಾ 2 ಮಿನಿಟ್ ನಿಮ್ಗೆ ಹೆಂಗೆ ಟೈಮು ಇರುತ್ತೋ ಅದ್ರ ಪ್ರಕಾರ ಸ್ವಲ್ಪ ಟೈಮ್ ಕೊಟ್ಟು ಇನ್ನೊಂದು ಪ್ರಾಡಕ್ಟ್ನ ನಾವು ಅಪ್ಲೈ ಮಾಡಬೇಕು ಫೇಸ್ಗೆ. ಅವಾಗೇನಾಗುತ್ತೆ, ಅಟ್ಲೀಸ್ಟ್ ನಾವು ಹಚ್ಚಿರೋ ಪ್ರಾಡಕ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ, ಇನ್ನೊಂದು ಪ್ರಾಡಕ್ಟ್ನ ಅದು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಫೇಸು ರೆಡಿ ಆಗುತ್ತೆ. ನೀಟಾಗಿ ಮಾಯ್ಶ್ಚರೈಸರ್ ತುಂಬ ಮುಖ್ಯ. ಯಾಕೆಂದರೆ ಇವ್ರದ್ದು ಡ್ರೈ ಸ್ಕಿನ್ನು ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ, ಬಾಯಿ ಹತ್ರ ಎಲ್ಲ ಎಷ್ಟು ಡ್ರೈ ಇದೆ ಮತ್ತು ಅನ್ಇವನ್ ಇದೆ ಅಂತ. ಸೊ ಅನ್ಇವನ್ ಇದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ಇವ್ರಿಗೆ ಏನು ಆರೆಂಜ್ ಕಲರ್ ಕನ್ಸೀಲರ್ ಅಥವಾ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ. ಆರೆಂಜ್ ಕಲರು ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನ ಇವನ್ ಮಾಡುತ್ತೆ. ಮತ್ತು ಇದನ್ನು ಏನು ಗೊತ್ತಾ, ಎಲ್ಲ ಕಡೆ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಬಾರ್ದು. ಪ್ರಾಬ್ಲಮ್ ಪ್ಲೇಸ್ ಎಲ್ಲಿದೆ ಅಂದರೆ ಎಲ್ಲಿ ನಮಗೆ ನಮ್ಮ ಕಲರ್ ಕರೆಕ್ಷನ್ ಮಾಡ್ಕೋಬೇಕು ಆ ಪ್ಲೇಸಲ್ಲಿ ಮಾತ್ರ ತುಂಬ ಕಮ್ಮಿ ಕ್ವಾಂಟಿಟಿಲಿ ನೀಟಾಗಿ ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಅದು ಹಚ್ಚಿದ ಮೇಲೇ ಸ್ವಲ್ಪ ಬೆಟರ್ ಅನ್ನಿಸ್ತಿದೆ ಅಲ್ವಾ, ನಿಮಗೆ ಗೊತ್ತಾಗುತ್ತೆ ನೋಡಿ. ಈಗ ಕಣ್ಣು ಕೆಳಗೂ ಅಷ್ಟೇ, ಇದು ಅಷ್ಟೇ, ತುಂಬ ಕ್ವಾಂಟಿಟಿ ತೊಗೋಬೇಡಿ, ಆದಷ್ಟು ಕಮ್ಮಿ ಕ್ವಾಂಟಿಟಿಲೇ ನೀಟಾಗಿ ಬ್ಲೆಂಡ್ ಮಾಡಿ. ಕಾಣ್ತಿದೆ ಅಲ್ಲ, ನಾನು ತುಂಬ ಎಳ್ದಾಡ್ತಿಲ್ಲ, ಟ್ಯಾಪ್ ಮಾಡ್ತಿದ್ದೀನಿ. ಸೊ ನೀವು ಅಷ್ಟೇ ನೀಟಾಗಿ ಟ್ಯಾಪ್ ಮಾಡಿ ಅದನ್ನು ನೀಟಾಗಿ ಫಿಕ್ಸ್ ಮಾಡಿ. ಇದು ತುಂಬ ಮುಖ್ಯ. ಈ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ಲು ಮತ್ತು ಅನ್ಇವನ್ ಸ್ಕಿನ್ ಇರೋರಿಗೆ ನಾವು ಇವನ್ ಮಾಡೋದಕ್ಕೆ ಸ್ಕಿನ್ನ ತುಂಬ ಮುಖ್ಯ ಆಗುತ್ತೆ ಈ ಕಲರ್ ಕರೆಕ್ಟರ್ಸು. ಕಲರ್ ಕರೆಕ್ಟರ್ಸಲ್ಲಿ ತುಂಬ ಥರ ಕಲರ್ಸ್ ಇದೆ, ಬಟ್ ಇದು ತುಂಬ ಜನರಲ್ಲಾಗಿ ಎಲ್ಲರೂ ಯೂಸ್ ಮಾಡ್ತೀವಿ ನಾವು ಆರೆಂಜ್ ಕಲರ್ ಕನ್ಸೀಲರ್ ಅಥವಾ ಏನು ಕಲರ್ ಕರೆಕ್ಟರ್ನ. ನಾನು ಇವ್ರಿಗೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ಮ್ಯಾಕ್ ಫೌಂಡೇಶನ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಕಲರ್ ಬಾರ್ ಅವ್ರದ್ದು ನಾನು ಹೈಲೈಟರ್ ತೊಗೊಂಡಿದ್ದೀನಿ. ಲಿಕ್ವಿಡ್ ಹೈಲೈಟರ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಡಾಟ್ ಇಟ್ಕೊಂಡು ಫೇಸ್ ಫುಲ್ಲು ನೋಡಿ ಹಿಂಗೆ ಇವನ್ನಾಗಿ ಡಾಟ್ ಇಟ್ಕೊಳ್ಳಿ. ತುಂಬ ಎಲ್ಲೂ ಹೆವಿನೂ ಇಡೋಕ್ಕೆ ಹೋಗಬೇಡಿ, ಬಟ್ ಕ್ಲೀನಾಗಿ ಕವರ್ ಮಾಡಿ. ಗೊತ್ತಾಗ್ತಿದೆ ಅಲ್ಲ ನಾನು ಕವರ್ ಮಾಡ್ತಿರೋದು, ಹಿಂಗೆ ಫಸ್ಟು ಕವರ್ ಮಾಡಿಬಿಡಿ. ಏನು ಗೊತ್ತಾ, ನಾವು ಪರ್ಸ್ನಲ್ ಆಗಲಿ ಪ್ರೊಫೆಷ್ನಲ್ ಆಗಲಿ ಆದಷ್ಟು ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾವು ಬ್ರಷ್ಗಿನ್ನ ನಮ್ಮ ಬೆರಳುಗಳಿಂದನೇ ಹಚ್ಚಬೇಕು. ಆವಾಗ ಸ್ವಲ್ಪ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಫ್ಕೋರ್ಸು. ಆಮೇಲೆ ನಾವು ಬ್ಲೆಂಡಿಂಗ್ ಬ್ರಷ್ನ ಯೂಸ್ ಮಾಡ್ಬೋದು.
ನೀಟಾಗಿ ಬ್ಲೆಂಡ್ ಮಾಡೋದು ತುಂಬ ಮುಖ್ಯ. ಮತ್ತು ನಾವು ಹಚ್ಚಬೇಕಾದ್ರೂ ಅಷ್ಟೇ ಕೆಲವೊಂದು ಆರ್ಟಿಸ್ಟ್ಗಳು ಏನು ಮಾಡ್ತಾರೆ, ಬರೀ ಫೇಸಿಗೆ ಮಾತ್ರ ಹಚ್ಚಿಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಕತ್ತಿಗೆ ಮತ್ತು ಕಿವಿಗೆ, ಕಿವಿ ಹಿಂಭಾಗಕ್ಕೆ ಎಲ್ಲ ಹಚ್ಚೋದೇ ಇಲ್ಲ ಫೌಂಡೇಶನ್ನು ಏನೂ. ಸೊ ಹಂಗೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಎಲ್ಲ ಕಡೆನೂ ಅಂದರೆ ಕತ್ತು, ನಮ್ಮ ಕಿವಿ ಭಾಗ, ಫೇಸು ಎಲ್ಲ ಕಡೆನೂ ನೀಟಾಗಿ ಅದನ್ನು ಬ್ಲೆಂಡ್ ಮಾಡಿ. ಅಟ್ಲೀಸ್ಟ್ ನಾವು ಫೌಂಡೇಶನ್ ಬ್ಲೆಂಡ್ ಮಾಡಿರ್ತೀವಲ್ಲ ಬ್ರಷ್ಷು, ಅದರಿಂದನಾದರೂ ನೀಟಾಗಿ ಒಂದು ಸತಿ ಬ್ಲೆಂಡ್ ಮಾಡಿ ಎಲ್ಲ ಕಡೆನೂ ನೀವು ಕೈ ಆಡಿಸಿ ಆ ಬ್ರಷ್ಷಿಂದ. ಆವಾಗ ಅಟ್ಲೀಸ್ಟ್ ಒಂಥರ ಇವನ್ನಾಗಿ ಕಾಣುತ್ತೆ. ಇಲ್ಲ ಅಂದರೆ ನಮ್ಮ ಫೇಸ್ ಕಲರೇ ಒಂದು, ನೆಕ್ ಕಲರೇ ಒಂದು, ಕಿವಿ ಕಲರೇ ಒಂದು ಆಗಿಬಿಡುತ್ತೆ ಆ ಕಾರಣಕ್ಕೆ. ಈಗ ನಾನು ಹೇಳ್ಕೊಡ್ತಿರೋದು ತುಂಬ ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡಿಲ್ಲ. ಆದಷ್ಟು ಸೆಟಲ್ಡಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಯೂಸ್ ಮಾಡ್ತಿದ್ದೀನಿ. ಇದು ಬಿಗಿನರ್ಸ್ ಮೇಕಪ್ ಆರ್ಟಿಸ್ಟ್ಗಳಿಗೆ ಖಂಡಿತ ಯೂಸ್ ಆಗುತ್ತೆ. ನೀಟಾಗಿ ನೋಡಿ ಮತ್ತು ಬ್ಲೆಂಡಿಂಗ್ ಟೆಕ್ನಿಕ್ನ ನೀಟಾಗಿ ಕಲ್ತ್ಕೊಳ್ಳಿ. ಬ್ಲೆಂಡ್ ಮಾಡಿ ನೀಟಾಗಿ, ಆವಾಗ ತುಂಬ ಚೆನ್ನಾಗಿ ಬೇಸು ಸೆಟ್ ಆಗುತ್ತೆ. ಮತ್ತು ನಾವು ಕನ್ಸೀಲರು, ಕಲರ್ ಕರೆಕ್ಟರ್ ಹಾಕಿರೋ ಜಾಗಕ್ಕೆ ತುಂಬ ಬ್ಲೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಈ ಥರ ಒಂದು ಸ್ಪಾಂಜಿಂದ, ಬ್ಯೂಟಿ ಬ್ಲೆಂಡರಿಂದ ಈ ಥರ ನೀಟಾಗಿ ಟ್ಯಾಪ್ ಮಾಡಿ ಅದನ್ನು ಸೆಟಲ್ ಮಾಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಪ್ರಾಡಕ್ಟ್ ಏನಾದರೂ ಇದ್ದರೆ ಅದು ನೀಟಾಗಿ ಈಚೆ ಬಂದುಬಿಡುತ್ತೆ ಮತ್ತು ನೀಟಾಗಿ ನಮ್ಮ ಬೇಸು ಸೆಟ್ ಆಗುತ್ತೆ ಆ ಕಾರಣಕ್ಕೆ. ಮತ್ತು ಆದಷ್ಟು ಐ ಶ್ಯಾಡೋಗೆ ಡಿಸ್ಟರ್ಬ್ ಆಗ್ದಂಗೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ನಾನು ಅಷ್ಟೇ ಇವ್ರಿಗೆ NC45 ಮ್ಯಾಕಿಂದು ಇದರಿಂದ ಸ್ವಲ್ಪ ಕಣ್ಣು ಕೆಳಗೆಲ್ಲ ಇವ್ರ ಕರೆಕ್ಟ್ ಸ್ಕಿನ್ ಕಲರ್ ಇದು NC45 ಮ್ಯಾಕಲ್ಲಿ. ಸೊ ನನಗೆ ಫಸ್ಟು ನೀಟಾಗಿ ಕೂರಿಸ್ಕೊಂಡಿದ್ದೀನಿ. ಬೇಸು ಎಷ್ಟು ನೀಟಾಗಿ ಸೆಟಲ್ ಆಗುತ್ತೋ ಮೇಕಪ್ ಅಷ್ಟು ಫ್ಲೋಲೆಸ್ಸಾಗಿ ಕಾಣುತ್ತೆ ಮತ್ತು ಲಾಂಗ್ ಲಾಸ್ಟ್ ಇರುತ್ತೆ. ಮತ್ತು ತುಂಬ ಪ್ರಾಡಕ್ಟ್ನ ಎತ್ತೆತ್ಕೊಂಡು ಬಳಿಬೇಡಿ. ಮತ್ತು ಈಗ ನಾನು ತೊಗೊಂಡಿರೋದು NC42. ಯಾಕೆ ಅಂದರೆ ಸ್ವಲ್ಪ ನನಗೆ ಕೆಲವೊಂದು ಭಾಗ ಅಂದರೆ ಕಣ್ಣಿನ ಕೆಳಭಾಗ ಆಗಲಿ, ಚಿನ್ನಾಗಲಿ, ನೋಸಾಗಲಿ ಸ್ವಲ್ಪ ಹೈಲೈಟ್ ಆಗಬೇಕಿತ್ತು. ಆ ಕಾರಣಕ್ಕೆ ನಾನು NC42ನ ತೊಗೊಂಡಿದ್ದೀನಿ. ಇದು ಅವರ ಸ್ಕಿನ್ಗೆ ಸ್ವಲ್ಪ ಲೈಟ್ ಆಗುತ್ತೆ. ನೋಡಿ ಕಾಣ್ತಿದೆ ಅಲ್ವಾ ಡಿಫ್ರೆನ್ಸ್? ಹಚ್ಚಿದ ತಕ್ಷಣ ಹೆಂಗೆ ಕೆಲವೊಂದು ಏರಿಯಾ ಫೇರ್ ಆಯಿತು. ಸೊ ನಾನು ಈಗ ತೊಗೊಳ್ತಿರೋದು ಮೇಕಪ್ ಪ್ಯಾಲೆಟ್ಟು ಮ್ಯಾಜಿಕ್ ಅವ್ರದ್ದು. ಸೊ ಈಗ ಇವ್ರಿಗೆ ಕಾಂಟೋರಿಂಗ್ ಕೊಡೋದಕ್ಕೆ ನಾನೇನು ಮಾಡಿದ್ದೀನಿ, ಅದರಲ್ಲೇ ಇದ್ದಂಥ ಒಂದು ಡಾರ್ಕ್ ಶೇಡ್ನ ಜಸ್ಟ್ 1 ಇಂಚಷ್ಟು ಅಷ್ಟೇ, ಕಾಣ್ತಿದೆಲ್ಲ ಎಷ್ಟು ಹಚ್ಕೊಂಡಿದ್ದೀನಿ ಅಂತ. ಇಷ್ಟೇ ನಾನು ಹಚ್ಚಿದ್ದು, ಜಾಸ್ತಿ ಹಚ್ಚಿಲ್ಲ. ತುಂಬ ಕೆಳವರೆಗೂ ಎಳಿಬೇಡಿ, ನೀಟಾಗಿ ಹಚ್ಚಿ ಅದನ್ನು ಅಲ್ಲೇ ಬ್ಲೆಂಡ್ ಮಾಡಿ. ಕಾಣ್ತಿದೆಯಾ? ನೀಟಾಗಿ ಹಿಂಗೆ ಬ್ಲೆಂಡ್ ಮಾಡಿ. ಯಾವುದಾದ್ರೂ ಅಷ್ಟೇ ನಮ್ಮ ಮೇಕಪ್ ಇದರಲ್ಲಿ ಬ್ಲೆಂಡಿಂಗ್ನ ತುಂಬ ನೀಟಾಗಿ ಮಾಡೋದನ್ನ ಕಲ್ತ್ಕೋಬೇಕು. ಆವಾಗ ನೀಟಾಗಿ ಸೆಟ್ ಆಗುತ್ತೆ. ನಾನು ಹೈಲೈಟ್ ಮಾಡಿರೋದು ಕಾಂಟೋರಿಂಗ್ ಮಾಡಿರೋದು ಈ ಕಲರಿಂದ, ಡಾರ್ಕ್ ಬ್ರೌನಿಂದ. ನಾನು ಈಗ ನೆಕ್ಸ್ಟು ಈ ಪಿಂಕ್ನ, ಸ್ವಲ್ಪ ಡಾರ್ಕೆಸ್ಟ್ ಪಿಂಕ್ನ ಈಗ ಬ್ಲಷ್ ಆಗಿ ಅವ್ರಿಗೆ ಯೂಸ್ ಮಾಡಿದ್ದೀನಿ. ಎಷ್ಟು ಚೆಂದ ಕಾಣ್ತಿದೆ ಅಲ್ಲ ಕಲರು. ಸೊ ಚೀಕ್ಸ್ಗಷ್ಟೇ ಅಲ್ದಲೆ ಸ್ವಲ್ಪ ನೋಸ್ಗೆ ಮತ್ತು ಚಿನ್ಗೆ ಎಲ್ಲ ಅದೇ ಬ್ರಷಿಂದ ಜಸ್ಟ್ ನಾನು ಬ್ರಷ್ ಮಾಡಿದ್ದೀನಿ. ಅಗೈನ್ ಅದೇ ಕಲರ್ ಎಸೆನ್ಸಿಯಲ್ದು ಗೋಲ್ಡ್ ಕಲರು ನಾನು ಇವರಿಗೆ ಹೈಲೈಟ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಬಟ್ ಯಾಕೋ ಇದು ಸಿಗ್ತಿಲ್ಲ ಈ ಹೈಲೈಟು. ನೋಡಿ ನಿಮಗೆಲ್ಲ ಯಾವ್ದು ಕಂಫರ್ಟೋ ಅದು ಮಾಡಿ. ಆದಷ್ಟು ನಾವು ಡಸ್ಕಿ ಸ್ಕಿನ್ನವ್ರಿಗೆ ನಾವು ಗೋಲ್ಡ್ ಹೈಲೈಟನ್ನು ಯೂಸ್ ಮಾಡಬೇಕು. ವೈಟ್ ಕಲರಲ್ಲಿರುವಂಥ ಹೈಲೈಟನ್ನು ಯೂಸ್ ಮಾಡಬಾರ್ದು. ನೋಡಿ ಎಷ್ಟು ಬೇಕೋ ಅಷ್ಟೇ ಮಾಡಿ. ಆದಷ್ಟು ತುಂಬ ಇದೆ ಅಂದ್ಬಿಟ್ಟು ಬಳಿಬೇಡಿ. ಆಮೇಲೆ ನೋಸ್ ಮೇಲೂ ಅಷ್ಟೇ, ನೋಸ್ ಫುಲ್ ಬಳಿಯೋಕ್ಕೆ ಹೋಗಬೇಡಿ. ಜಸ್ಟ್ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ನೀಟಾಗಿ ಅಪ್ಲೈ ಮಾಡಿ. ಎಷ್ಟು ಕಮ್ಮಿ ಪ್ರಾಡಕ್ಟ್ ಇರುತ್ತೋ ನಮ್ಮ ಫೇಸಲ್ಲಿ ಅಷ್ಟು ಒಂಥರ ನ್ಯಾಚುರಲಾಗಿ ಕಾಣುತ್ತೆ ನಮ್ಮ ಮೇಕಪ್ಪು. ತುಂಬ ಪ್ರಾಡಕ್ಟ್ಗಳನ್ನ ಹಚ್ಚಿ ಕೇಕಿ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಆದಮೇಲೆ ಐಬ್ರೋನಂತೂ ಮರೆಯೋ ಹಾಗೆ ಇಲ್ಲ ಅಲ್ವಾ? ಖಂಡಿತ ಐಬ್ರೋನೂ ಅಷ್ಟೇ ನೀಟಾಗಿ ಐಬ್ರೋ ಡ್ರಾ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಅದು ಕೂಡ ಫೇಸಲ್ಲಿ ನಮ್ಗೆ ಒಳ್ಳೆ
ನೀಟಾಗಿ ಮೇಕಪ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಆ ಕಾರಣಕ್ಕೆ ಐಬ್ರೋ ಕೂಡ ನಮ್ಮ ಅಥವಾ ನಾವು ಯಾವ ಮಾಡೆಲ್ಗೆ ಮಾಡ್ತಿದ್ದೀವಿ ಬ್ರೈಡ್ಗೆ, ಅವರ ಸ್ಕಿನ್ಗೆ ಅವ್ರ ಐಬ್ರೋ ಕಲರ್ನ ನೋಡಿಕೊಂಡು ನಾವು ಐಬ್ರೋ ಪೆನ್ಸಿಲ್ನ ಸೆಲೆಕ್ಟ್ ಮಾಡಿಕೊಂಡು ನೀಟಾಗಿ ಅದರಲ್ಲಿ ನಾವು ಐಬ್ರೋನ ಡ್ರಾ ಮಾಡ್ಕೊಳ್ಳೋದು. ತುಂಬ ದೊಡ್ಡದಾಗೂ ಬೇಡ, ತುಂಬ ಚಿಕ್ಕದಾಗೂ ಬೇಡ, ಕರೆಕ್ಟಾಗಿ ನಮಗೆ ಐಬ್ರೋ ಮಾಡೋದನ್ನು ಡ್ರಾ ಮಾಡೋದನ್ನ ಕಲ್ತ್ಕೋಬೇಕು. ತುಂಬ ಇದರಿಂದ ನಿಮಗೆ ಒಳ್ಳೆ ಐ ಮೇಕಪ್ ಚೆನ್ನಾಗಿ ಕಾಣುತ್ತೆ ನೋಡಿ. ಮತ್ತು ತುಂಬ ತೀಡಬೇಡಿ, ಆದಷ್ಟು ಸ್ಮೂತಾಗಿ ಮೂವ್ ಮಾಡಿ ಪೆನ್ಸಿಲ್ನ. ಮತ್ತು ಡಿಪೆಂಡ್ಸ್ ಅದು ಪೆನ್ಸಿಲು, ಕೆಲವೊಂದು ತುಂಬ ಗಾಢವಾಗಿ ಬಂದುಬಿಡುತ್ತೆ ಬಣ್ಣ, ಕೆಲವೊಂದು ಲೈಟಾಗಿ ಬರುತ್ತೆ. ಸೊ ಆ ಥರದ್ದನ್ನು ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಹೆವಿಯಾಗಿ ಬರೋವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಬಿಡಿ. ಅದಾದಮೇಲೆ ಐಬ್ರೋ ಮಸ್ಕರ, ಇದಂತೂ ನಾನು ಯೂಸ್ ಮಾಡ್ತೀನಿ. ಇದು ಕೂಡ ಬ್ರೌನ್ ಕಲರಲ್ಲಿದೆ, ನ್ಯಾಚುರಲ್ ಆಗಿದೆ. ಇದೇನು ಮಾಡುತ್ತೆ, ನಮ್ಮ ಐಬ್ರೋ ಹೇರ್ನ ನೀಟಾಗಿ ಸೆಟಲ್ ಮಾಡುತ್ತೆ, ಮೂವ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ನಾವೇನು ಅದಕ್ಕೊಂದು ಶೇಪ್ ಕೊಟ್ಟಿರ್ತೀವಿ ಆ ಶೇಪ್ನ ನೀಟಾಗಿ ಕೂರಿಸುತ್ತೆ. ನೆಕ್ಸ್ಟ್ ಬಿಂದಿನೂ ತುಂಬ ಮುಖ್ಯ ಅಲ್ಲ ಹೆಣ್ಮಕ್ಳಿಗೆ. ನಾನು ಅವರ ಡ್ರೆಸ್ ಬಂದುಬಿಟ್ಟು ಬ್ಲ್ಯಾಕಲ್ಲಿರೋದ್ರಿಂದ ಬ್ಲ್ಯಾಕ್ ಕಲರ್ ಬಿಂದಿ ಇಟ್ಟಿದ್ದೀನಿ. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಮೀಡಿಯಮ್ ಕಲರ್ದು. ಮತ್ತು ನನಗೆ ಅವ್ರ ಕಣ್ಣು ಸ್ವಲ್ಪ ಇನ್ನೂ ದೊಡ್ಡದಾಗಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ವೈಟ್ ಕಲರ್ ಕಾಜಲ್ನ ಹಚ್ಚಿದ್ದೀನಿ ಕೆಳಗಡೆ ಲೈನ್ಗೆ. ಕಾಣ್ತಿದೆ ಅಲ್ಲ, ಈಗ ನೋಡಿ ಎಷ್ಟು ದೊಡ್ಡದಾಗಿ ಮತ್ತು ಒಂಥರ ಡಿಫ್ರೆಂಟಾಗಿ ಕಾಣ್ತವ್ರ ಕಣ್ಣು. ಈಗ ಲ್ಯಾಶಸ್ ಕೂಡ ಈಗಿನ ಮೇಕಪ್ಗಳಿಗೆ ಒಂಥರ ಎಕ್ಸ್ಟ್ರಾ ಲುಕ್ನ ಕೊಟ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಲ್ಯಾಶಸ್ ಹಾಕಿದ್ದೀವಿ. ಬಟ್ ಎಲ್ಲರಿಗೂ ಅದು ನೆಸೆಸಿಟಿ ಏನಲ್ಲ, ಡಿಪೆಂಡ್ಸ್. ಅದು ಕೂಡ ಯಾರಿಗೆ ಬೇಕು ಯಾರಿಗೆ ಬೇಡ ಅನ್ನೋದು ಅವರ ಲ್ಯಾಶ್ ಲೆಂತು, ಅವ್ರ ಲ್ಯಾಶ್ ಥಿಕ್ನೆಸ್ ಹೆಂಗಿರುತ್ತೋ ಅದನ್ನ ನೋಡ್ಕೊಂಡು ಕೊಡಬೇಕು. ಎಷ್ಟು ಚೆಂದ ಕಾಣ್ತಿದೆ ಅಲ್ಲ ಕಣ್ಣು ನೋಡಿ. ಫೇಸು ಅಷ್ಟು ಎಷ್ಟು ಸೆಟಲ್ಲಾಗಿ ಕಾಣ್ತಿದೆ. ಲ್ಯಾಶಸ್ ಹಾಕಿ ಒಂದು ಸ್ವಲ್ಪ ತಾಗಬೇಕು. ಅದಾದಮೇಲೆ ಲೈನರ್ ಹಚ್ಚಬೇಡಿ. ಲ್ಯಾಶಸ್ ಫಿಕ್ಸ್ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಲೈನರ್ನ ಹಚ್ಚಬೇಡಿ. ಸ್ವಲ್ಪ ಹೊತ್ತು ಆಗಬೇಕು, ಚೆನ್ನಾಗಿ ಫಿಕ್ಸ್ ಆಗಬೇಕು ನಿಮ್ಮ ಏನು ಫೇಕ್ ಲ್ಯಾಶಸ್ಸು. ಅದಾದಮೇಲೆ ಲೈನರ್ನ ಹಚ್ಚಿ. ಲೈನರ್ ಹಚ್ಚಾದ್ಮೇಲೆ ಯಾವತ್ತೂ ಅಷ್ಟೇ ನಾವು ಲಿಪ್ಸ್ಟಿಕ್ನ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಲಿಪ್ಸ್ಟಿಕ್ಗೆ ಬರಬೇಕು. ಯಾಕೆಂದರೆ ನಾವು ಲಿಪ್ಸ್ಟಿಕ್ ಹಚ್ಬಿಟ್ಟು ಬೇರೆದೆಲ್ಲ ಮಾಡೋಕ್ಕೆ ಹೋದಾಗ ಲಿಪ್ಸ್ಟಿಕ್ಕು ನಮ್ಮ ಕೈಗಳಿಗೆ ಮೆತ್ಕೊಂಡು ಮತ್ತೆ ಫೇಸ್ಗೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಫಸ್ಟು ನೀಟಾಗಿ ಲಿಪ್ ಲೈನರಿಂದ ಡ್ರಾ ಮಾಡ್ಕೋಬೇಕು. ನಾನಂತೂ ಲಿಪ್ ಲೈನರು ಯೂಸ್ ಮಾಡ್ತೀನಿ ನನ್ನ ಪ್ರತಿಯೊಂದು ಬ್ರೈಡ್ಗೂ. ಅದಾದಮೇಲೆ ಅವರು ಏನು ಡ್ರೆಸ್ಸು ದುಪಟ್ಟ ಪಿಂಕ್ ಇರೋದ್ರಿಂದ ಸೊ ನಾನು ಪಿಂಕ್ನ ಯೂಸ್ ಮಾಡಿದ್ದೀನಿ, ಪಿಂಕ್ ಲಿಪ್ಸ್ಟಿಕ್ನ. ಚೆನ್ನಾಗಿ ಕಾಣ್ತಿದೆ ಅಲ್ಲ. ವಿತೌಟ್ ಲೈನರ್ ಈ ಪಿಂಕ್ ಏನಾದರೂ ಹಚ್ಚಿದ್ದಿದ್ರೆ ತುಂಬ ಕಾಂಟ್ರಾಸ್ಟಾಗಿ ಕಂಡಿರೋದು ಅವ್ರಿಗೆ ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ. ಸೊ ಆ ಕಾರಣಕ್ಕೆ ಔಟ್ಲೈನ್ ಡಾರ್ಕ್ ಇರಬೇಕು. ಅದಾದಮೇಲೆ ಮೇಕಪ್ ಫಿಕ್ಸರು, ಇದು ಕೂಡ ಆದಷ್ಟು ನಾವು ಹೀಗೆ ನಮ್ಮ ಕಣ್ಣಿಗೆ ಅಡ್ಡ ಇಟ್ಕೊಂಡೇ ಫಿಕ್ಸ್ ಮಾಡಬೇಕು, ಆವಾಗ ನೀಟಾಗಿರುತ್ತೆ. ಸೊ ಇದು ಮಹಿಳಾ ಪಸಂದ್ ಟಿಪ್ ಟೂರ್ ಅವರು ಸ್ಪಾನ್ಸರ್ ಮಾಡಿರೋದು. ಇದು ಜ್ಯುವೆಲರಿ ಸೆಟ್ಟು ತುಂಬ ಚೆನ್ನಾಗಿದೆ. ಅಲ್ಲಿ ನಿಮ್ಮ ಒಂದು ಯಾವುದೇ ಥರದ್ದು ಮದುವೆ ಪಾರ್ಟಿ ಯಾವುದಕ್ಕಾದರೂ ಆಗಲಿ ಎಲ್ಲ ಟ್ರೆಡಿಷ್ನಲ್ಲು ಮತ್ತು ವೆಸ್ಟ್ರನ್ನು, ಫ್ಯಾಷನಬಲ್ ಎಲ್ಲ ಥರದ್ದು ಸೆಟ್ಗಳು ಸಿಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಪ್ರತಿಯೊಂದು ನನ್ನ ಬ್ರೈಡ್ಗಳು ಕೂಡ ಮತ್ತು ನನ್ನ ಮಾಡಲ್ಸ್ ಕೂಡ ನಾನು ಅಲ್ಲಿಂದನೇ ನಾನು ಸೆಟ್ಗಳನ್ನ ಹಾಕೋದು. ಚೆಂದ ಕಾಣ್ತಿದೆ ಅಲ್ಲ. ಮತ್ತು ಎಲ್ಲ ಮಾಡಾದ್ಮೇಲೆ ಹೇರ್ ಸ್ಟೈಲ್ನ ಬಿಡೋಕ್ಕಾಗಲ್ಲ ಅಲ್ವಾ. ಹೇರ್ ಸ್ಟೈಲ್ ಅಷ್ಟೇ, ಅದು ನಿಮ್ಮ ಖುಷಿ. ಆ ಸಂದರ್ಭಕ್ಕೆ ತಕ್ಕನಂಗೆ ಅವ್ರ ಹೇರ್ ಹೆಂಗಿರುತ್ತೆ ಅದನ್ನ ನೋಡ್ಕೊಂಡು ಮಾಡಿ. ನಾನಿವಾಗ ಈ ಮಾಡಲ್ಗೆ ತುಂಬ ಸಿಂಪಲ್ಲಾಗಿ ಒಂದು ಕ್ರಂಪ್ ಮಾಡ್ಕೊಂಡ್ಬಿಟ್ಟು ಹೇರ್ಗೆ ಅದನ್ನು ಹಂಗೆ ಫ್ರೀ ಬಿಟ್ಟಿದ್ದೀನಿ. ತುಂಬ ಹೆವಿ ನಾನು ಹೇರ್ ಸ್ಟೈಲ್ ಮಾಡಿಲ್ಲ. ಮತ್ತು ಹೇರ್ ಸ್ಟೈಲ್ ಆದಮೇಲೆ ಮಾಂಗಟಿಕ ಫಿಕ್ಸ್ ಮಾಡ್ತಿದ್ದೀನಿ. ಯಾಕೆಂದರೆ ಇದಕ್ಕೇನು ಫಸ್ಟೇ ಫಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಸೊ ಆ ಕಾರಣಕ್ಕೆ ನಾನು ಆಮೇಲೆ ಫಿಕ್ಸ್ ಮಾಡಿಕೊಂಡೆ. ತುಂಬ ಖುಷಿ ಆಗ್ತಿತ್ತು ನನಗಂತೂ, ತುಂಬ ಖುಷಿ ಹೆಣ್ಮಕ್ಳಿಗೆ ಅಲಂಕಾರ ಮಾಡೋಕ್ಕೆ. ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಲ್ಲ. ಕಣ್ಣು ನೋಡಿ ಏನು ಸೂಪರಾಗಿ ಕಾಣ್ತಿದೆ. ಇದನ್ನು ನೀವು ಕೂಡ ಕಲಿಬೋದು. ಸ್ವಲ್ಪ ಗಮನ ಇಟ್ಟು
ನಾವು ಕೆಲಸ ನಾವು ಮಾಡಬೇಕು. ಆವಾಗ ನಾನು ಕ್ಲಾಸಸ್ ಮಾಡ್ತೀನಿ, ಮೇಕಪ್ ಕ್ಲಾಸಸ್ಸು. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು, ತುಂಬ ಕಲಿಬೋದು. ಇದಲ್ದಲೆ ಇನ್ನು ತುಂಬಾ ನೀವು ಕಲಿಬೋದು. ಯಾವುದಾದ್ರೂ ಅಷ್ಟೇ, ನಾವು ಇನ್ನು ಹೆಚ್ಚಿನಾಗಿ ಕಲಿಬೇಕು ಅಂದರೆ ಒಬ್ಬ ಗುರು ಇರಲೇಬೇಕು. ಆ ಕಾರಣಕ್ಕೆ ತುಂಬ ಖುಷಿ ಆಯಿತು ನನಗಂತೂ ಈ ಮೇಕಪ್ ಮಾಡಿದ್ದಕ್ಕೆ. ನಿಮಗೂ ಅಷ್ಟೇ ಖುಷಿ ಆಗುತ್ತೆ. ಇನ್ನು ಹೆಚ್ಚಿನ ವಿವರ ಏನಾದರೂ ಬೇಕಂದರೆ ನಂದು ಇನ್ಸ್ಟಾಗ್ರಾಮಲ್ಲಿ ಮೇಕಪ್ ಬೈ ಪದ್ದು ಅಂತ ನಂದು ಅಕೌಂಟ್ ಇದೆ, ಅಲ್ಲೂ ಕೂಡ